ಸುಮ್ಮ ಅಷ್ಟೆಲ್ಲರೂ ಕೇಳತ್ತಾರಲ್ಲ ಯಾಕೆ ಭಯ ಮುಚ್ಕೊಂಡಿಂತಿ ಹೇಳು ಏನಿತ್ತು ಅದು ಗಿರದೋಸ್ತಿಗವ ಅವ್ರು ಹೇಳಾಕತ್ತಿದ್ದು ಕರೆನ ಅಲ್ಲ ಪೂಜಾ ನಾವು ನಿನ್ಗೇನು ಕಮ್ಮಿ ಮಾಡಿವಂತೇನೆ ಈಗ ಮಾನ ಮರ್ಯಾದೆ ತೆಗಿಬೇಕಿತ್ತಾನೆ ನಮ್ದು ಮಂದಿ ಮುಂದೆ ನೀನ. ಅಯ್ಯೋ ಅಯ್ಯೋ ವೈನಿ ನಿಮ್ಮ ಮಾನ ಮರ್ಯಾದೆ ತೆಗಿಬೇಕಂತ ನಾ ಹಿಂಗೆ ಮಾಡಿಲ್ರಿಪ್ಪ. ನೀವು ನನ್ನ ತಪ್ಪು ತಿಕ್ಕೋಕೆ ಹೋಗ್ಬೇಡ್ರಿ. ಅದು ಅದು ಮುಚ್ಚ ಬಾಯ್ ಸುಮ, ಮುಚ್ಚ ಬಾಯ್. ಇಷ್ಟು ದಿನ ನಿನ್ನ ಮೇಲೆ ಎಷ್ಟು ನಂಬಿಕೆ ಇತ್ತು, ನನಗೆ ಎಷ್ಟು ಪ್ರೀತಿ ಇತ್ತು. ಆದರೆ ನೀ ಹಿಂಗೆ ಮಾಡ್ತೀಯ ಅಂತ ಅಂದ್ಕೊಂಡಿರಕ್ಕಿಲ್ಲ. ನಮಗೊಂದು ಹೊತ್ತು ಕೂಳು ಕಮ್ಮಿ ಇರ್ಬೋದು, ಆದ್ರೆ ಮತ್ತೊಬ್ಬರ ಮನೆ ಮುಸ್ರಿ ತಿಕ್ಕಿ ಜೀವನ ಮಾಡ್ಬೇಕಾಗಿಲ್ವಾ ಸುಮ? ಜೀವನ ಮಾಡಬೇಕಾಗಿಲ್ಲ. ಹಿಂಗೆ ಬಂದವ್ರ ಮುಂದೆ ನಮ್ಮ ಮನೆ ಮಗಳಿಗೆ ಏನು ಮಾಡಕತ್ತಾಳ ಅಂಥೇಳಿ ನಮ್ಗೆ ಗೊತ್ತಿಲ್ಲ. ಶಾಂತ, ಎಲ್ಲ ತಪ್ಪು ನಿಂದ. ನಿನ್ನೆ ನಂಬಿಕೆ ಇಟ್ಟು ನಮ್ಮ ತಂಗ್ಯಾರ ನಿನ್ನ ಕೈ ಬಿಟ್ಟು ಹೊಂಟೇನಲ್ಲ, ತಪ್ಪೆಲ್ಲ ಮೊದಲು ತಪ್ಪು ನಂದು. ನೀನು ಹಿಡ್ಕೊಂಡು ನಾವು ಬಡ್ದಿದ್ರ ಇಂಥವೆಲ್ಲ ಆಗ್ತಿದ್ದಿಲ್ಲ. ಅಯ್ಯೋ ಅಣ್ಣ, ವೈರಿ ತಪ್ಪಿದ್ರೊಳಗೆ ಏನಿಲ್ಲ, ತಪ್ಪಿಲ್ಲ ನಂದ. ನೋಡ್ರಿ ಅಕ್ಕಾರ, ನೀವು ದಯವಿಟ್ಟು ಪಾಪ ಅಕ್ಕಿನ ಬೈಯಕ್ಕೆ ಹೋಗ್ಬೇಡ್ರಿ. ಇದ್ರೊಳಗೆ ಅಕ್ಕಿ ತಪ್ಪೇನಿಲ್ಲ. ನಾನು ನೋಡಿದ್ದನ್ನು ಹೇಳ್ಬೇಕಾಗಿ ಬಂತು ನೋಡ್ರಿ. ಇಲ್ರಿ ಸರೋಜಕರ್, ನಿಮ್ಮ ತಪ್ಪೇನಿಲ್ಲ. ಪಾಪ ನೀವು ನಿಮ್ಮ ತಮ್ಮಗ ಹೆಣ್ಣು ಹೊಡಕ್ಕೆ ಬಂದಿರಿ. ನಾವು ತೋರಿಸಿದ್ದೇನು ಮತ್ತೊಬ್ಬರ ಮನ್ಯಾಗ ಮುಸ್ರಿ ತಿಕ್ಕತ್ತ ಅನ್ನೋದು ನಿಮಗೂ ಸರಿ ಅನಿಸಿಲ್ಲ. ನಿಮ್ದೇನು ತಪ್ಪಿಲ್ಲ ನಮ್ದು. ದಯವಿಟ್ಟು ನಂಗೆ ಕ್ಷಮಿಸ್ಬಿಡ್ರಿ. ಈ ಮದ್ವೆ ಆಗಂಗಿಲ್ಲ, ನಡೆಯಂಗಿಲ್ಲ. ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡ್ರಿ. ಇಲ್ರಿ ಗೌಡ್ರ, ಶಾಂತಕಾರ, ಸುಮ, ನೀವು ಯಾರು ಇದ್ರೆ ಕೆಟ್ಟವರಲ್ಲ, ನೀವೆಲ್ಲರೂ ಒಳ್ಳೆಯವರ. ಆದ್ರೆ ನೋಡ್ರಿ, ನಮ್ಮ ರಿಲೇಟಿವ್ ಮನೆ ಒಳಗೆ ಕೆಲಸ ಮಾಡೋ ಹುಡುಗಿನ ನಮ್ಮ ತಮಗೆ ಮದುವೆ ಮಾಡ್ಕೊಳಕ್ಕೆ ಆಗಿಲ್ಲ. ಆ ಉದ್ದೇಶಕ್ಕೆ ಈ ಹುಡುಗಿನ ನೋಡ್ಬೇಕಂತ ಹೇಳಬೇಕಾಗಿ ಬಂತು. ಸುಮಾರು ನಂಗೆ ಕ್ಷಮಿಸ್ಬಿಡ್ವಾ. ನೀ ಗೊತ್ತಿಲ್ದ ನೀ ಒಳ್ಳೆ ಉದ್ದೇಶದಿಂದ ಮಾಡತ್ತಿ, ಆದ್ರೆ ಅದು ನಮಗೂ ಸರಿ ಬರಬೇಕಲ್ಲ. ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡ್ರಿ. ನಡಿ ಪವನ, ಹೋಗೋ ನಡಿ. ನಮಸ್ಕಾರ, ನಾವಿನ್ನು ಬರ್ತೀವಿ. ಅಯ್ಯೋ ಸರೋಜಕ್ಕ ಯಾಕೆ ಹೋಗ್ತೀಯಾಕ? ಅಲ್ಲ, ನಾ ಹೇಳ್ದು ಹಿಂಗೆ, ಆಕಿ ಮತ್ತೊಬ್ಬರ ಮನೆಗೆ ಕೆಲ್ಸಕ್ಕೆ ಹೋಗಿರ್ಬೋದು, ಆದ್ರೆ ಯಾರ್ದು ತಲೆ ಹೊಡೆದಂತೂ ಸಂಪಾದನೆ ಮಾಡಿಲ್ಲಕಿ. ಕಷ್ಟಪಟ್ಟು ದುಡ್ದ ಸಂಪಾದನೆ ಮಾಡ್ಯಾಳ. ಇದ್ರೊಳಗೆ ನಂಗೇನು ತಪ್ಪು ಕಾಣಿಸತ್ತಿಲ್ವ? ಅಯ್ಯೋ ಕಮಲಕ್ಕ, ಅಲ್ಲ ನಿನ್ನ ಕಮಿಷನ್ ಆಸೆಗನ ಎಂತೆಂಥ ಹುಡುಗಿನಾರ ಮದುವೆ ಮಾಡಕ್ಕೆ ಬರ್ತದೆ ನನ್ನ ತಮ್ಮಗ. ನನ್ನ ತಮ್ಮ ಶ್ರೀರಾಮ್ ಫೈನಾನ್ಸ್ನಾಗ ಬ್ರ್ಯಾಂಚ್ ಮ್ಯಾನೇಜರ್ ಅದಾನ. ಅಂತಂಗ ಇಂಥ ಹುಡುಗಿನ ಅಂದ್ರೆ ಇಂಥ ಹುಡುಗಿ ಅಂತಂದ್ರೆ ಮತ್ತೊಬ್ಬರ ಮನೆಗೆ ಬಾಂಡೆ ತಿಕ್ಕಕ್ಕೆ ಹೋಗಿದ್ದು ಹುಡುಗಿನ ಹೆಂಗೆ ಮದುವೆ ಮಾಡ್ಕೊಳಕೈತಿ? ಅದು ಅಲ್ದ, ಆಕಿ ಬಂಡೆ ತಿಕ್ಕಕ್ಕೆ ಹೋಗಿದ್ದು ಯಾರ ಮನೆಗೆ? ನಮ್ಮ ಕಳ್ಳು ಬಳ್ಳಾರ ಮನೆಗೆ. ಅವ್ರು ನಾಳೆ ನಾನು ಮದುವೆ ಅನ್ನಂಗಿಲ್ಲನ ಈ ಹುಡುಗಿ ನಮ್ಮ ಮನೆಗೆ ಕೆಲ್ಸಕ್ಕೆ ಬರ್ತಿತ್ತು. ಅಂತಕ್ಕಿನ್ನ ಪವನ ಕಟ್ಟಾಳ ಅಂತೇಳಿ ನನಗೆ ಬರಂಗಿಲ್ಲನ ಹೆಸರು? ಬೇಡ ಇವು ಸಾಬ್ರಿ ಬೇಡ, ನಮಗೆ ಬೇರೆ ಹೆಣ್ಣು ತೋರಿಸು. ಪವನ ನಡಿ ಹೋಗೋಣ. ಅಕ್ಕ, ಅದು ಪವನ ನಡಿ ಹೋಗೋಣ, ನಾವಿನ್ನ ಬರ್ತೇವ್ರಿ ಅನ್ನಾರ. ಸುಮಾ, ಎಂಥ ಕೆಲಸ ಮಾಡಿದ್ವಾ? ಅಲ್ಲ, ನಿಮ್ಮ ವೈನಿ ಏನು ಕಮ್ಮಿ ಮಾಡ್ಯಾಳ? ನಿಮ್ಮ ಅಣ್ಣ ಏನು ಕಮ್ಮಿ ಮಾಡ್ಯಾರ ನನಗೆ ಅಂತಾದ ಮತ್ತೊಬ್ಬರ ಮನೆಗೆ ಹೋಗಿ ಕೆಲಸ ಮಾಡುವಂಥದ್ದು? ಏನವಾ ಹುಡುಗಿ ನಿನ್ನ ಚೆಚ್ಚು ಉಪ್ಪೇಗಿಲ್ಲೂ ಕೆಲಸ ಮಾಡಲಿಲ್ಲ ಬಿಡ್ನಿ. ಅದು ಗಾರ್ಮೆಂಟ್ನಾಗ ಕೆಲಸ ಅಂತ ನಾವು ಅವ್ರಿಗೆ ಮೊದಲೇ ಹೇಳಿದ್ವಿ. ಹ್ಞೂ ಅಂದಾರ. ಅವ್ರೇನು ಹುಡುಗಿಗೆ ಭಾಳ ಕಲ್ತಕ್ಕೆ ನಮ್ಮ ಮನೆಗೆ ಬೇಡಪ್ಪ, ನಮ್ಮ ಮನ್ಯಾನ ಕೆಲಸ ಅಡುಗೆ ವಯ್ಯಾನ ಮಾಡ್ಕೊಂಡು ಹೋದ್ರೆ ಸಾಕು ಅಂಥೇಳಿ ಅವ್ರವ್ವ ಹೇಳ್ಬಿಟ್ಟಾಳೆ. ಯಾಕಂದ್ರೆ ಅವ್ರವ್ವ ಭಾಳ ದಿನ ಬದುಕುದಿಲ್ಲ, ಮಗಗೆ ಮದುವೆ ಮಾಡಿ ಹೋಗ್ಬಿಟ್ರೆ ಅವ್ರು ನಿಶ್ಚಿಂತ ಅಕ್ಕಾರ ಅಂಥೇಳಿ ಮದುವೆ ಮಾಡಕ್ಕೆ ಕುಂತಿದ್ದವ್ರು. ಅಂತಾರೆ ನೀ ಎಂಥ ಕೆಲಸ ಮಾಡ್ಕೊಂಬಿಟ್ಟು ಅವ್ರ ಮನೆಗೆ ಸೊಸೆಯಾಗಿ ಹೋಗಿದ್ರೆ ಹೆಂಗೆ ಇರ್ತಿದ್ದಿ ಗೊತ್ತಾ? ಅಲ್ಲ, ಏನು ವಾಸ ಮಾತಾಗ ಏನು ಹೇಳ್ಬೇಕು ನಿಮಗೆ? ಎಲ್ಲ ತಿಳಿದವರಾಗಿ ಕಲಿತು ನೀ ನಮ್ಮನೆ ಮಾಡ್ತೀರಿ. ನೀ ಮುಂದೆ ಕಲೀಲವ್ರ ಚಲೋ ಅವ್ರ ಪಾಪ ಅವ್ರ ಬುದ್ಧಿ ಉಪಯೋಗಿಸಿ ಜೀವನಾರ ಮಾಡ್ತಾರೆ. ನೀವು ಕಲಿತು ಉಪಯೋಗಿಲ್ವ ನೀವು? ಅಲ್ಲ ಸುಮ್ಮ, ಮತ್ತು ಏನು ಹೇಳ್ಬೇಕು ನನಗಂತೂ ತಿಳಿಯವ. ಹೋಗ ಸುಮ್ಮ, ನನಗೂ ಕಮಲಕ್ಕೆ ಹೇಳೋದು ಬರಬರ ಅನ್ಸಾತೈತಿ. ಅಲ್ಲವಾ ತಂಗಿ, ಏನು ಕಡಿಮೆ ಆಗೈತಿ ನಿಮಗೆ? 3 ಹೊತ್ತು ಊಟಕ್ಕರ ಏನು ಕಮ್ಮಿ ಮಾಡ್ಯಾರ ನಿಮ್ಮ ಅಣ್ಣ ನಿಮ್ಮ ವೈನಿ? ಮತ್ತೊಬ್ಬರ ಮನೆ ಗಿರ್ದಕ್ಕಾರ, ಅದು ಅಣ್ಣ ವೈನಿ ಕಷ್ಟ ಪಡತ್ತಿದ್ದು ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ. ಇನ್ನು ನಾನು ನೋಡಿದ್ರೆ ಲಗುನ ಕೆಲ್ಸಕ್ಕೆ ಹತ್ತವಲ್ಲ. ನಾನು ಸಣ್ಣವ, ನಂದು ಇಷ್ಟು ಮಂದಿ ಹೊಟ್ಟೆ ಹೊರಿಬೇಕು. ಪಾಪ ನಮ್ಮ ಮೊಯ್ನಿ ಸಹಿತ ಹಗಲು ರಾತ್ರಿ ಏನೋ ದುಡ್ಯಾಕತ್ತಾಳ. ನಮ್ಮ ಜೀವನ ಸಂಬಂಧ ಅವರಿಬ್ಬರು ಗಂಡ ಹೆಂಡತಿ ನಮ್ಮ ಮಕ್ಕಳ ಸಹಿತ ಮಾಡ್ಕೊಂಡಿಲ್ಲ. ಪಾಪ ಅವ್ರ ಸ್ವಾರ್ಥಕ್ಕಲ್ಲ, ನಮ್ಮ ಸ್ವಾರ್ಥಕ್ಕೆ
ಅವ್ರನ್ನಿಬ್ಬರನ್ನೂ ಉಪಯೋಗಿಸ್ಕೊಳ್ಳೋದು ತಪ್ಪು ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಗಾರ್ಮೆಂಟ್ಸಿಗೆ ಅವತ್ತು ಕೆಲ್ಸಕ್ಕೆ ಹೋದಾಗ ಅಲ್ಲಿ ಕೆಲಸ ಸಿಗಲಿಲ್ಲ. ಅಲ್ಲಿ ಈಗ ನಮ್ಮ ಮನೆ ಕೆಲ್ಸಕ್ಕೆ ಹೋಗ್ತೇನಲ್ಲ, ಅವರಿಗೆ ಮನೆ ಕೆಲಸದವ್ರು ಬೇಕಾಗಿದ್ರು. ಕೆಲಸದವ್ರು ಅಂದ್ರೇನ ಅವರಿಬ್ಬರು ಗಂಡ ಹೆಂಡತಿ ಕೆಲಸ ಮಾಡ್ತಾರೆ, ಹೊರಗೆ ಹೋಗ್ತಾರೆ. ಅವ್ರಿಗೊಬ್ಬ ಮಗ ಅದಾನ. ಆ ಮಗ ನೋಡ್ಕೊಂಡು ಮನೆ ಒಳಗೆ ಕಸ ಪರ್ಶಿ ಅಡಿಗೆ ಭಾಂಡೆ, ಇನ್ನು ಅರ್ವಿ ಒಗ್ಯಾಕ ವಾಷಿಂಗ್ ಮಷಿನ್ ಐತಿ. ಇಷ್ಟೆಲ್ಲ ಮಾಡಿ ಬರ್ತಿದ್ದೆ. ಅವರು 12,000 ರೂಪಾಯಿ ಪಗಾರ ಕೊಡ್ತೇನೆ ಅಂದಿದ್ರು. ಹಿಂಗಾಗಿ ಮನೆ ಒಳಗೆ ಹೇಳ್ದೆ, ಹ್ಞೂ ಅಂದ್ಬಿಟ್ಟೆ. ಹ್ಞೂ ಅಂತೀವಾ? ಹ್ಞೂ ಅಂತಿ. 4 ಮಂದಿ ಮುಂದೆ ನನ್ನ ಮಾನ ಮರ್ಯಾದೆ ಹರಾಜು ಹಾಕಬೇಕಿತ್ತಲ್ಲ ಸುಮ್ಮ. ಆ ಕೆಲಸ ಮಾಡಿದೆಲ್ಲ. ಹಾಂ, ಇಷ್ಟು ದಿನ ನನ್ನ ತಂಗಿ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ ಎಲ್ಲರ ಮುಂದೆ. ಆದ್ರೆ ಇವತ್ತು ಬಂದು ಗಂಡುಗಳ ಮುಂದೆ ನನ್ನ ಮರ್ಯಾದೆ ತೆಗಿಯುವಂಥ ಕೆಲಸ ಮಾಡಿದ್ವಿ ಸುಮ್ಮ ನೀನು. ಹಾಂ, ಅವ್ರು ಏನು ಅನ್ಕೋತಿಲ್ಲ ಅವ್ರು. ನೋಡಲ್ಲಿ ಗೌಡ ದುಡ್ಯಾಕಾಗ್ತಿದ್ದಕ್ಕೆ ತಂಗಿನ ಮತ್ತೊಬ್ಬರ ಮನೆಗೆ ಮುಸ್ರಿ ತಿಕ್ಕ ಕಳ್ಸೋಣ ಅಂತ ಅನ್ನೋಂಗಿಲ್ಲ. ಹಾಂ ಶಾಂತ, ನೀನು ಮಕ್ಕಳ ಬಗ್ಗೆ ಗಮನ ಕೊಡಬೇಕಿತ್ತು. ಬಾಯಿ ಬಿಟ್ರೆ ನನ್ನ ಮಕ್ಕಳು ಅಂತ ಹೇಳ್ತೀಯಲ್ಲ. ಇಲ್ಲ, ನೀನು ಹೊಟ್ಟೆ ಹುಟ್ಟಿದ ಮಕ್ಕಳನ್ನ ಹಿಂಗೆ ಮತ್ತೊಬ್ಬರ ಮನೆಗೆ ಬಾಂಡಿತಿಗೆ ಕಳಿಸ್ತಿದ್ದೆ. ಅಯ್ಯೋ ರೀ, ಈ ವಿಚಾರದೊಳಗೆ ನಿಮಗೆ ಸತ್ಯ ಗೊತ್ತಾಯ್ತು, ಅಷ್ಟೇ ಸತ್ಯ ನನಗೂ ಗೊತ್ತೈತಿ. ನಾನು ನಿಜವಾಗ್ಲೂ ಸುಮ್ಮ ಮತ್ತೊಬ್ಬರ ಮನೆ ಮುಸ್ರಿ ತಿಕ್ಕೋ ಕೆಲ್ಸಕ್ಕೆ ಹೋಗ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ರೀ. ಗೊತ್ತಿದ್ರೆ ನಾ ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಲಿ? ಆಕಿನ ಯಾಕೆ ಕಳಿಸ್ತಿದ್ದೆ ನಾ ಆ ಕೆಲ್ಸಕ್ಕೆ? ನನ್ನ ದಡ್ಡ ಬುದ್ಧಿ. ಮೊನ್ನೆ ಯಾಕೆ ಮೂಲಿ ಮನೆ ನೇತ್ರ ಹೇಳಿದ್ಲ, ಇಲ್ವಾ ನಿಮ್ಮ ಸುಮ್ಮ ಎಲ್ಲೂ ಗಾರ್ಮೆಂಟ್ಸ್ನ ಕಂಡೇ ಇಲ್ಲ, ನನ್ನ ಮಗಳು ಅಲ್ಲೇ ಕೆಲ್ಸಕ್ಕೆ ಹೋಗ್ತಾಳಕ್ಕೆ ಒಂದು ಮಾತ್ರ ಅಂತಿದ್ಲು, ಅಂದೇ ಇಲ್ಲ ಅಂತಂದು. ನಮ್ಮ ಸುಮ್ಮ ಮೇಲೆ ನಂಗೆ ನಂಬಿಕೆ ಇತ್ತಲ್ಲ, ನಾ ಯಾರು ಮತ್ತೂ ಕೇಳಕ್ಕೆ ಹೋಗಲಿಲ್ಲ. ಆದ್ರೆ ನಮ್ಮ ಸುಮ್ಮ ನನಗೆ ಹಿಂಗೆ ಮಾಡ್ತಾ ಅಂತ ನಾ ಅಂದ್ಕೊಂಡಿದ್ದಿಲ್ಲ ರೀ. ಒಂದು ದಿನ ಒಬ್ಬರ ಕಡೆ ಅಲ್ಲ ಅಂತ ಅನ್ನಿಸ್ಕೊಂಡಿಲ್ಲ. ಇವತ್ತು ಈ ಊರು ಸುದ್ದಿ ಎಲ್ಲ ನಮ್ಮ ಮನ್ಯಾಗ ಹಾಕಿದ್ದೆಲ್ಲ ಊರೆಲ್ಲ ಗುಳ್ಳಿರ್ತೈತೆ. ಆಮೇಲೆ ನಾನು ಎಲ್ಲರೂ ಊರನ್ನ ಕೇಳ್ಬೇಕಲ್ಲ, ಯಾಕಪ್ಪ ನಿಮ್ಮ ತಂಗಿನ ಬಾಂಡೆ ಕಸ ಮುಸ್ರಿ ಮಾಡಕ್ಕೆ ಮತ್ತೊಬ್ಬರ ಮನೆಗೆ ಕಳಿಸಿದ್ದೀನಿ ಅಂತ ನಾ ಅನ್ನಿಸ್ಕೋಬೇಕಲ್ಲ. ಮಾಡ್ರಿ ಸಾಕಾಗೈತಿ. ಈ ಜೀವನನ ಸಾಕಾಗೈತಿ, ಈ ಮಣಿನೂ ಸಾಕಾಗೈತಿ, ಇವು ಮನೆಯವ್ರು ಹೊಸ ಬೇರೆನೂ ಸಾಕಾಗೈತಿ. ಬ್ಯಾಡ್ರಿ ಗಿರ್ಚಕ್ಕಾರ, ಬ್ಯಾಡ್ರಿಪ್ಪ, ಹೊಸ ಬೇರೆನೇ ಬ್ಯಾಡತ್ತಾಗ. ವಾ ದೇವ, ಏನು ಮಾತಾಗ ಏನು ತಿಳಿಸಿಟ್ಟು ಗಿರ್ಜವ, ನಂಗೆ ಸಾಕು ಹೋಗೈತೆ. ಗಿರ್ಜಿ ನನ್ನ ಬ್ಯಾಡಾಗಿಬಿಟ್ಟಿದ್ದು ಬಿಡ ಗಿರ್ಜಕ್ಕ. ಯವ್ವ ಶಾಂತಕ್ಕ, ಹಂಗೆ ಮನ್ಸಿಗೆ ಗಾಸ್ ಮಾಡ್ಕೋಬೇಡ. ನನಗೆ ಇದ್ರೊಳಗೆ ಸುಮಾರು ತಪ್ಪು ಐತಂತ ಅನಿಸ್ವಾತ. ಪಾಪಕ್ಕೆ ನಿಮ್ಮ ಕಷ್ಟ ನೋಡೋಕ್ಕಾಗದೆ ಹಿಂಗೆ ಮಾಡ್ಯಾಳ. ಆಕೆ ಯಾರ ಸಂಬಂಧ ಮಾಡ್ಯಾಳ ಹೇಳು? ಈ ಮನೆ ಸಂಬಂಧ ಮಾಡ್ಯಾಳಲ್ಲ. ಪಾಪಕ್ಕೆ ಇವು ನೋಡೋಕ್ಕೆ ಅಳ್ಕೊಂತ ಮಕ್ಕ ಹೆಂಗೆ ಮಾಡ್ಕೊಂಡು ನಿಂತಾಳೆ. ಹೋಗಲಿ ಬಿಡ್ರಿ, ಬೇರೆ ಸಂಬಂಧ ನೋಡ್ರಿ ಆತು. ಸುಮಾ, ನೀ ಕೆಲಸ ಬಿಟ್ಬಿಡುವ. ನೀ ಮತ್ತೊಬ್ಬರ ಮನೆಗೆ ಹೋಗಿ ಮುಸುರಿ ತಿಕ್ಕೋದು ಬೇಡ, ನೀ ಆ ಕೆಲಸ ಬಿಟ್ಬಿಡು. ಅಲ್ಲ ಸುಮ್ಮ, ನನ್ನ ಮುಂದೆ ಸುಳ್ಳು ಹೇಳಿದಲ್ಲಿ ನಾ ಅಂತ ಏನು ಮಾಡಿ ನಿನಗೆ? ಎಲ್ಲ ಹೊಟ್ಟೆಂದು ಬಾಯಂದು ನಿನ್ನ ಮಾವು ಇದ್ದಂಗೆ ವೈನಿ, ನಮ್ಮ ಮಾವು ಇದ್ದಂಗೆ ವೈನಿ ಅಂತ ಹೇಳಿದ್ ಹೊಟ್ಟೆಂದು ಬಾಯಿಂದ ಎಲ್ಲ ಹೇಳ್ತಿದ್ದಲ್ಲ ನನ್ನ ಮುಂದೆ. ಇಷ್ಟು ದೊಡ್ಡ ವಿಚಾರ ನಾನು ನಿನ್ನ ಮುಚ್ಚಿಟ್ಬಿಟ್ಟಿಲ್ಲ ಸುಮ್ಮ. ಹಾಂ, ಯಾಕೆ ನಾ ಹೊರಗ್ನಾಗ್ಬಿಟ್ಟೆ ನನಗೆ? ಅಯ್ಯೋ ವೈನಿ, ನಾನು ನಿಮ್ಗೆ ಏನು ಹೇಳಿ? ಯಾಕೆ ಎಲ್ಲರೂ ಹಿಂಗೆ ಮಾಡತ್ತೀರಿ? ಕಸ ಮುಸ್ರಿ ಮಾಡೋದು ತಪ್ಪಂತ ನನಗೆ ಅನ್ನಿಸ್ಲಿಲ್ಲ ವೈನಿ. ಆ ಕ್ಷಣಕ್ಕೆ ನನಗೆ ಕಣ್ಣು ಮುಂದೆ ಕಟ್ಟಿದ್ದು ನಮ್ಮ ಕಷ್ಟ ಪ್ರತಿಯೊಂದು ನನ್ನ ಕಣ್ಣು ಮುಂದೆ ಬಂದಿದ್ದು ಹೊರತು ನನಗೆ ಮತ್ತೊಬ್ಬರ ಮನೆ ಕಸ ಮುಸ್ರಿ ಆಗಲಿಲ್ಲ. ಅದಕ್ಕೂ ಒಂದು ಎಲ್ಲ ಕೆಲಸಕ್ಕೊಂದು ಮರ್ಯಾದೆ ಇದ್ದೇ ಇರ್ತೈತೆ ವೈನಿ, ಎಲ್ಲದಕ್ಕೂ ಮರ್ಯಾದೆ ಇದ್ದೇ ಇರ್ತೈತಿ. ನಾ ಹೆಚ್ಚು ಕಲ್ತಿಲ್ಲ, ನನಗೆ ಬೇರೆ ಜಾಬ್ ಸಿಗಂಗಿಲ್ಲ. ಸಿಕ್ಕಿದ್ದೇನೆ ಚಲೋ ಅಂದ್ಕೊಂಡು ಮಾಡಲೇಬೇಕು. ಹಂಗಂತೇಳಿ ಮತ್ತೊಬ್ಬರ ಮನೆಗೆ ಹರಿಯೋದು ಹುಡುಗಿನಿ, ನೆನಪಿಟ್ಕೋ. ಮೈ ಮರ ಪ್ರಜ್ಞೆ ಇಲ್ದಂಗೆ ಮಾತ್ರ ಕೊಬಡಿಸಮ್ಮ ನೀನು. ಶಾಂತಕ, ನಾ ಬರ್ತೇನೆ ಮೈನ. ಕಮಲಕ್ಕ, ನೋಡು, ಇದನ್ನೆಲ್ಲ ಮನಸ್ಸಿನ ಇಟ್ಕೊಬೇಡ. ಸುಮ್ಮನೆ ಕೆಲಸ ಬಿಡಿಸಿ ಮನೆಯಾಗ ಇಟ್ಕೋತೈತೆ. ಯಾವ ಕೆಲ್ಸಕ್ಕೆ ಹೋಗೋದು ಬೇಕಾಗಿಲ್ಲ. ಮನ್ಯಾಗ ಆರಾಮ್ ತಿನ್ಕೊಂಡು ಉಣ್ಕೊಂಡು ಇರಲಿ. ಬೇರೆ ಸಂಬಂಧ ನೋಡುವ, ಚಲೋ ಸಂಬಂಧ ನೋಡಿದನ್ ಬಿಟ್ಟ ಏನು ಜಗತ್ನಾಗ ಇದೊಂದು ಸಂಬಂಧ ಇಲ್ಲ. ಬೇರೆ ಸಂಬಂಧ ನೋಡು, ಮದುವೆ ಮಾಡಿ ಕಳ್ಸಿರಾತ. ಆತು ಶಾಂತಕ, ತಲೆ ಕೆಡ್ಸ್ಕೊಬೇಡ. ನೀನು ನಮ್ಮ ತಂಗಿದ್ದಂಗವ. ಏನು ಅಕ್ಕಿ ಏನು ತಪ್ಪು ಕೆಲಸ ಮಾಡಿಲ್ಲ, ಏನು ದರೋಡೆ ಅಂತೂ ಮಾಡಿಲ್ಲ ಅಕ್ಕಿ. ಏನೋ ಮನೆಯಾಗಿನ ಕಷ್ಟ ಅನ್ನೋಕ್ಕಾಗ್ತದೆ ಮಾಡ್ಯಾಳ. ಸುಮ್ಮ ನೋಡುವ, ಬಾ ಕೆಲಸ ಬಿಡು. ಇಂಥ ಕೆಲಸ ಎಲ್ಲ ಮಾಡಕತ್ರ ಹೆಣ್ಮಕ್ಳಿಗೆ ಚಲೋ ಸಂಬಂಧ ಸಿಗಂಗಿಲ್ಲ. ಬೇಡ, ಮನ್ಯಾಗ ತನಗ ಇರು. ಬೇರೆ ಸಂಬಂಧ 1-2 ದಿನ ಹೋಗಲಿ.
ಒಂದು ಬ್ಯಾರೆ ಸಂಬಂಧ ಚಲೋ ಸಂಬಂಧ ಐತಿ ನಾನು ತೊಗೊಂಬರ್ತೇನೆ ಹಾಂ ಶಾಂತಕ್ಕ ನಾ ಬರ್ತೇನೆ ಹಂಗಾರೆ ಆಯ್ತಕ್ಕ ಹೀಗೆಲ್ಲ ಆತಂತೆ ಮನಸ್ಸಿನಾಗ ಇಟ್ಕೊಬೇಡ ನಮ್ಮ ಸುಮಾಗ ಚಲೋ ಸಂಬಂಧ ನೋಡೋದಿಟ್ಟು ಇಲ್ವಾ ಇಲ್ಲ ಹಂಗೇನು ತಿಳ್ಕೊಂಗಿಲ್ಲ ಯಾಕೆ ನಾನು ನಿಮ್ಮನ್ನು ಬಡ್ಡಿಗಿಂದ ನೋಡಿ ನೀನು ಆತು ನಿಮ್ಮ ನತ್ತೀನ ಆತು ಎಲ್ಲ ನೋಡ್ಕೊತ ಬಂದೆ ನಾ ಹಂಗೇನು ಮನಸ್ಸಿನಾಗ ಇಟ್ಕೊಂಗಿಲ್ಲ ನಾ ಬರ್ತೇನೆ ತಗೋ ಹಾಂ ಹೋಯ್ಕ ನೋಡ್ಲಿ ಗಿರ್ಜಿ ಎಷ್ಟು ಆಸೆಯಿಂದ ಇದ್ದಿನ ಇವತ್ತು ನಮ್ಮ ಸುಮಾಂದು ಮದುವೆ ಫಿಕ್ಸ್ ಆಗ್ಬೋದು ಯಾಕೋ ನನಗೆ ಎಲ್ಲ ಚಲೋ ಆಕೈತಿ ಅನ್ನೋ ಒಂದು ಸೂಚನೆ ಸಿಗಾಕತ್ತೈತೆ ಅಥವಾ ನನ್ನ ಸುಮಾ ನನ್ನ ಮದುವೆ ಆದ್ರೆ ನಿಶ್ಚಿಂತ ಆಕೈತಿ ನಮ್ಮ ಮೈತ್ನೊಬ್ಬ ಕೆಲ್ಸಕ್ಕೆ ಹತ್ತಾನು ಆತಿ ನಂದು ಮದುವೆ ಅಂತೂ ಇನ್ನೂ ಒಂದು 4-5 ವರ್ಷ ಲೇಟ್ ಐತಿ ಒಟ್ಟು ನನ್ನ ಮೈನ್ ಕೆಲ್ಸಕ್ಕೆ ಹತ್ತಿದ್ರೆ ಅವಂಗೊಂದು ಮದುವೆ ಮಾಡಿಬಿಟ್ರೆ ನಮ್ಮ ನಿಶ್ಚಿಂತ ಆಗ್ಬಿಡ್ತೈತಿ ನಂದೊಂದು ಆರಾಮ ಮಾಡ್ರಿ ಆತು ಅಂತ ಹಿಂಗೆ ಮನಸ್ಸಿನಾಗ ಅನ್ಕೊಂಡೆ ನೀನು ರಾತ್ರಿ ಮಕ್ಕೊಂಡೆ ನೋಡುವ ಬೆಳಗ್ಗೆ ಕೇಳೋಕ್ಕೆ ಹಿಂಗಾತು ದೇವರು ನಮ್ಮನ್ನು ಮುಂದೆ ಹೋಗಿ ಕೊಡಂಗಿಲ್ಲ ದೇವ್ರು ನಮ್ಮನ್ನು ಮುಂದೆ ಹೋಗಿ ಕೊಡಂಗಿಲ್ಲ